ಬಿಗ್ ಬಾಸ್ 55ನೇ ಸಂಚಿಕೆ ವಾರದ ಕತೆ ಕಿಚ್ಚನ ಜೊತೆ ಕಿಚ್ಚ ಸುದೀಪ್ ಅವರಿಂದ ಆರಂಭವಾಗುತ್ತದೆ. ನಂತರ ರಿಯಾಲಿಟಿ ಭೇಟಿ ತೋರಿಸುತ್ತಾರೆ. ಅದರಲ್ಲಿ ಚೇರ್ ವಾರ್ ಟಾಸ್ ಮುಗಿದ ಬಗ್ಗೆ ಬಿಗ್ ಬಾಸ್ ಹೇಳುತ್ತಾರೆ ಮತ್ತು ಸುಷ್ಮಾ ಟೀಮ್ ವಿನ್ನರ್ ಆಗಿದ್ದಾರೆ ಎಂದು ಘೋಷಿಸುತ್ತಾರೆ ಮತ್ತು ಸೋತ ತಂಡವರಾದ ಶ್ರುತಿ, ಕೃತಿಕಾ, ಆನಂದ್, ಮಿತ್ರ, ಪೂಜಾ ಮತ್ತು ಕಿಟ್ಟಿ ನೇರ ನಾಮಿನೇಟ್ ಆಗಿದ್ದಾರೆ ಎಂದು ಬಿಗ್ ಬಾಸ್ ಹೇಳುತ್ತಾರೆ. ನಂತರ ನಿನ್ನೆಯ ದಿನದ ಟಾಸ್ಕ್ ಅಲ್ಲಿ ಶ್ರುತಿ ತಂಡದವರು ತೆಗೆದುಕೊಂಡ ನಿರ್ಣಯದ ಬಗ್ಗೆ ಡಿಸ್ಕಷನ್ ನಡೆಯುತ್ತದೆ. ರೆಹಮಾನ್, ನಿಮ್ಮ ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂದರೆ ಪ್ಲಾನ್ ಚೇಂಜ್ ಮಾಡಬೇಕಾಗಿತ್ತು ಎಂದು ಮಾಸ್ಟರ್ ಆನಂದ್ಗೆ ಹೇಳ್ತಾರೆ. ನಂತರ ನೇರವಾಗಿ ಮನೆಯೊಳಗಿನ ಕಂಟೆಸ್ಟೆಂಟ್ಸ್ ಜೊತೆ ಸುದೀಪ್ ಮಾತನಾಡುತ್ತಾರೆ. ಮೊದಲು ರೆಹಮಾನ್ಗೆ ಬರ್ತ್ಡೇ ವಿಶ್ ಮಾಡುತ್ತಾ ಸುದೀಪ್ ಬರ್ತ್ಡೇ ದಿನ ಏನೇನು ಮಿಸ್ ಮಾಡ್ಕೊಂಡ್ರಿ ಎಂದು ರೆಹಮಾನ್ಗೆ ಕೇಳ್ತಾರೆ. ನಂತರ ಶ್ರುತಿಗೆ ಈ ವಾರ ಸಹನೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಎಂದು ಕೇಳ್ತಾರೆ. ಅದಾದ ಮೇಲೆ ಪೂಜಾಗೆ ನೀವು ಹೋದ ಕಡೆ ಮಳೆಯಾಗುತ್ತೆ ಎಂದು ಸಾಬೀತು ಮಾಡಿದಿರಿ ಎಂದು ತಮಾಷೆ ಮಾಡ್ತಾರೆ. ನಂತರ ಮಿತ್ರಾಗೆ ಆಡಿಷನ್ ಮುಂಚೆ ಡೈರೆಕ್ಟರ್ ಚೇಂಜ್ ಆದ ಬಗ್ಗೆ ಕೇಳ್ತಾರೆ. ಅವರು ಇಷ್ಟವಾಗಿಲ್ಲ, ಅದಕ್ಕೆ ಬಿಟ್ಟುಕೊಟ್ಟೆ ಎಂದು ಹೇಳ್ತಾರೆ. ಚಂದನ್ಗೆ ನಾಮಿನೇಷನ್ ಟೈಮಲ್ಲಿ ಹತ್ತಿರುವ ಬಗ್ಗೆ ಕೇಳ್ತಾರೆ. ಅವರು ಸೈಲೆಂಟ್ ಆದಾಗ ಚಿಯರ್ ಅಪ್ ಎಂದು ಸುದೀಪ್ ಹೇಳುತ್ತಾರೆ. ಭಾವನಾಗೆ ಮಿತ್ರ ಯಾಕೆ ಕಮ್ಮಿ ಇಷ್ಟ ಎಂದು ಕೇಳ್ತಾರೆ. ಅವರು ಇಲ್ಲ, ನನಗೆ ಅವರು ಬಹಳ ಇಷ್ಟ ಎಂದು ಹೇಳ್ತಾರೆ. ನಂತರ ಕಾಲರ್ ಆಫ್ ದಿ ವೀಕ್ ಸೂರ್ಯ ಎಂಬುವರು ಫೋನ್ ಮಾಡಿ ಸುಷ್ಮಾ ಅವರಿಗೆ ಒಂದು ವಾರದಿಂದ ಅವರ ನಡೆನುಡಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಮತ್ತು ಎಕ್ಸ್ಪ್ಲನೇಷನ್ ಪಡೆಯುತ್ತಾರೆ. ಅಯ್ಯಪ್ಪ ಅವರಿಗೆ ಆಕ್ಟ್ ಮಾಡಿದ ಬಗ್ಗೆ, ಚಂದನ್ ಅವರಿಗೆ ಹುಡುಗಿ ವಯಸ್ಸಲ್ಲಿ ನೋಡಿದ ಬಗ್ಗೆ ತಮಾಷೆ ಮಾಡ್ತಾರೆ. ಆನಂದ್ಗೆ ಮೇಜರ್ ಕ್ಯಾರೆಕ್ಟರ್ ರೆಹಮಾನ್ಗೆ ಕೊಟ್ಟು ಚಿಕ್ಕ ಪಾತ್ರ ಚಂದನ್ಗೆ ಕೊಟ್ಟ ಬಗ್ಗೆ ಸುದೀಪ್ ಕೇಳ್ತಾರೆ. ನಂತರ ಕುರ್ಚಿಯಿಂದ ಇಳಿಸಲು ಜನಗಣಮನ ಹಾಡಿದರೆ ಸಾಕಾಗಿತ್ತು, ಯಾರು ಯೋಚನೆಯೇ ಮಾಡಿಲ್ಲ ಎಂದು ಸುದೀಪ್ ಕೇಳ್ತಾರೆ. ಕಿಟ್ಟಿಗೆ ಟಾಸ್ಕ್ ಅಲ್ಲಿ ಗಾಂಧಿಗಿರಿ ವರ್ತನೆ ತೋರಿದ ಬಗ್ಗೆ ಸುದೀಪ್ ಕೇಳುತ್ತಾರೆ. ಅದಾದ ನಂತರ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಎಂದು ಸುದೀಪ್ ಕೇಳ್ತಾರೆ. ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳ್ತಾರೆ. ಯಾರು ಡಿಸರ್ವ್ ಮಾಡಲ್ಲ ಎಂದು ಸುದೀಪ್ ಹೇಳಿದಾಗ ಹೆಚ್ಚಿನವರು ಸುಷ್ಮಾ ಹೆಸರು ತೆಗೆದುಕೊಳ್ತಾರೆ. ನಂತರ ಎಸ್ ಆರ್ ನೋ ರೌಂಡ್ ಅಲ್ಲಿ ಸುದೀಪ್ ತರತರಹದ ಪ್ರಶ್ನೆ ಕೇಳಿ ಮನೆಯವರಿಂದ ಉತ್ತರ ಪಡೆಯುತ್ತಾರೆ. ಕೊನೆಯದಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತದೆ. 5 ಜನ ನಾಮಿನೇಷನ್ ಅಲ್ಲಿ ಮೊದಲಿಗೆ ರೆಹಮಾನ್ ಸೇಫ್ ಆಗ್ತಾರೆ. ಎರಡನೇದಾಗಿ ಅಯ್ಯಪ್ಪ ಸೇಫ್ ಆಗ್ತಾರೆ. ಮೂರನೇದಾಗಿ ಕೃತಿಕಾ ಸೇಫ್ ಆಗ್ತಾರೆ. ನಾಲ್ಕನೇದಾಗಿ ಚಂದನ್ ಸೇಫ್ ಆಗ್ತಾರೆ. ಮತ್ತು ಈ ವಾರ ಎಲಿಮಿನೇಟ್ ಆಗುವ ಕಂಟೆಸ್ಟೆಂಟ್ ಮಿತ್ರಾಗೆ ವಿಶೇಷ ಅಧಿಕಾರ ಕೊಟ್ಟು ಬಿಗ್ ಬಾಸ್ ಮುಂದಿನ ಆದೇಶದವರೆಗೆ ಅವರ ಲಿಂಗದ ವಿರುದ್ಧವಿರುವಂತೆ ವರ್ತಿಸುವ ಒಬ್ಬೊಬ್ಬ ಸದಸ್ಯರನ್ನು ತಿಳಿಸುವಂತೆ ಹೇಳ್ತಾರೆ. ಮಿತ್ರ ಅಯ್ಯಪ್ಪ ಎಂದು ಹೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.